ಕರ್ನಾಟಕದ ಕಗ್ಗಂಟು ಜಾಸ್ತಿಯಾಗಿದೆ. ಹೀಗಾಗಿ ಖರ್ಗೆ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಲೋಕಲ್ ಸಮಸ್ಯೆ, ಲೋಕಲಲ್ಲೇ ಬಗೆಹರಿಯಬೇಕು, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಏನಿದೆ ಅರ್ಥ ಹಾಗಾದರೆ? ಅಂದರೆ ಇವರು ಹೇಳೋದನ್ನು ತುಂಬ ಸ್ಪಷ್ಟವಾಗಿ ಹೇಳಿದಾರಂತೆ ರಾಹುಲ್ ಗಾಂಧಿಯವರಿಗೆ. ಹೀಗಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ರಾಹುಲ್ ಗಾಂಧಿಯವರೇ ಇದನ್ನು ಬಗೆಹರಿಸ್ತಾರೆ ಬಿಡಿ ಅಂತ. ಇನ್ನು ಕಾಂಗ್ರೆಸ್ ಬೇರೆ ಬೇರೆ ತಂತ್ರಗಾರಿಕೆಯನ್ನು ಎಣಿತಾ ಇದೆ. 27ನೇ ತಾರೀಕು CWC ಮೀಟಿಂಗ್ ಏನಿದೆಯಲ್ಲ, ಅದಕ್ಕೆ ಇವರಿಬ್ಬರನ್ನೂ ಕೂಡ ಕರೀಬಾರದು ಅನ್ನುವಂಥ ನಿರ್ಧಾರ. ಕಾರಣ ಏನಪ್ಪ ಅಂತಂದರೆ, ಇಷ್ಟೊಂದು ಅಸಮಾಧಾನ ಇರುವಂಥ ಸಂದರ್ಭದಲ್ಲಿ ಕರೆಯೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ ಅಂತ ಮೂಲಗಳು ಹೇಳ್ತಾ ಇವೆ. ಏನೋ ಅವರಿಗೆ ಆಹ್ವಾನ ಕೊಟ್ಟುಬಿಡೋದು, ಸಮಸ್ಯೆ ಬೇರೆ ಸ್ವರೂಪ ಪಡೆದುಬಿಡೋದು ಯಾಕೆ ಬೇಕು? ಆದರೆ ನನಗನ್ನಿಸ್ತಾ ಇದೆ, ಎಲ್ಲೋ ಒಂದು ಕಡೆಗೆ ಏನು ಅಂದರೆ, ಕಾಂಗ್ರೆಸ್ ಹತ್ರ ಇರುವಂಥದ್ದೇ ಎರಡು ಮತ್ತೊಂದು ರಾಜ್ಯಗಳು. CWC ಮೀಟಿಂಗ್ ಆಗುವಂಥ ಸಂದರ್ಭದಲ್ಲಿ ಈ ರೀತಿ ರಾಜ್ಯದ ಮುಖ್ಯಮಂತ್ರಿಗಳನ್ನೇ ದೂರ ಇಡೋದು, ಉಪಮುಖ್ಯಮಂತ್ರಿಗಳನ್ನೇ ದೂರ ಇಡೋದು, ಅದು ಇನ್ನು ಉಳಿದಂಥವ್ರಿಗೆ ಯಾವ ಸಂದೇಶ ರವಾನಿಸುತ್ತೆ? ದೊಡ್ಡ ಈ ಕಾರ್ಯಕರ್ತರ ಪಡೆ ಇದೆಯಲ್ಲ ಕಾಂಗ್ರೆಸ್ದು, ಇತ್ತಲ್ಲ ಹಿಂದೆ, ಅವರಿಗೆ ಏನು ಸಂದೇಶ ರವಾನಿಸ್ತೀರಿ ನೀವು? ಏನು ಮೆಸೇಜ್ ಕೊಡ್ತೀರಿ ನೀವು? ಬಹುಶಃ ನನಗನ್ನಿಸ್ತಾ ಇದೆ, ಈ ರೀತಿ ದೂರ ಇಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಈ ರೀತಿಯ ಚಿಂತನೆ ಕೂಡ ಇದೆ ಅನ್ನುವಂಥ ಮಾತು. ಹೀಗಾಗಿ ಏನು ಅಂದರೆ, ಈ ವಿಳಂಬ ತಂತ್ರವನ್ನು ಅನುಸರಿಸಬೇಕು. ಇಬ್ಬರನ್ನೂ ಒಟ್ಟಿಗೆ ಕರೆಯೋದು ಬೇಡ. ಕರೆದಂಥ ಸಂದರ್ಭದಲ್ಲಿ ಇವ್ರ ಜೊತೆ ಚರ್ಚೆ ಮಾಡಲೇಬೇಕಾಗತ್ತೆ, ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯಾಕೆ ಬೇಕು ರಗಳೇ, ಅದರ ಸಹವಾಸವೇ ಬೇಡ ಅಂತ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಈ ಹಿಂದಿನ ಎಲ್ಲ CWC ಸಭೆಗಳಿಗೂ ಕೂಡ ಇವರಿಗೆ ಆಹ್ವಾನ ಕೊಡಲಾಗಿತ್ತು, ಗಮನಿಸಬೇಕು. ಅದೊಂದು ಪ್ರತೀತಿ. ಅದು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ಬಿಟ್ಟು ಏನಾದರೂ CWC ಸಭೆ ಆಗಲಿಕ್ಕೆ ಸಾಧ್ಯನಾ? ಹಾಗೇನಾದರೂ ಆದರೂ ಯಾವ ಸಂದೇಶ ರವಾನೆ ಆಗುತ್ತೆ? ಇನ್ನು ಖರ್ಗೆ ಅವರ ಸ್ಟೇಟ್ಮೆಂಟ್ ಆದ ಮೇಲೆ ಎಲ್ಲ ಮೌನ ಅಂದರೆ ರಾಜ್ಯದ ನಾಯಕರುಗಳು ಮೌನವಾಗಿದ್ದಾರೆ ಅಂತಲ್ಲ, ಕೇಂದ್ರದ ನಾಯಕರು ಏನಾದರೂ ಮೌನಕ್ಕೆ ಶರಣಾದ್ರ? ಇನ್ನು ಖರ್ಗೆ ಅವರು ಮತ್ತೆ ನಿನ್ನೆ ಪುನರುಚ್ಚಾರ ಮಾಡಿದರು, ಹೇಳಬೇಕಾದ್ದನ್ನೆಲ್ಲ ಹೇಳಿದ್ದೀನಿ, ಮತ್ತೊಂದು ಸರಿ ಏನನ್ನೂ ಹೇಳಲ್ಲ. ಇದೇ ರೀತಿಯ ಸಂದೇಶವನ್ನೇ ಅವರು ಹೈಕಮಾಂಡ್ಗೂ ರವಾನಿಸಿದಾರಂತೆ. ಅಂದರೆ ಹೈಕಮಾಂಡ್ ಅಂದ್ರೇನು? ಇವರು ಒಂದು ಹೈಕಮಾಂಡನೇ, ಯಾಕಂದರೆ AICC ಅಧ್ಯಕ್ಷರು ಇವರು. ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಅದನ್ನು ರವಾನಿಸಿದಾರಂತೆ. ನೀವೇ ಇದನ್ನು ಬಗೆಹರಿಸಬೇಕು, ಇದನ್ನು ನಾವೇನೂ ಮಾಡೋಕ್ಕಾಗಲ್ಲ ಅಂತ. ಹೋಗ್ಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಏನು ಹೇಳಿದ್ರು ನೋಡಿ. ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸಿಎಂ ಅವರು, ಅದೇ ಹೇಳಿದ್ದಾರೆ ಸರ್, ಹೈಕಮಾಂಡ್ ನಮಗೆ ಫೈನಲ್ ಆಗಿ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಅದ್ರ ಬಗ್ಗೆ ಏನು ಮಾತಾಡಲ್ಲ, ನಾನು ನಿನ್ನೆ ಹೇಳಿದ್ದೀನಿ, ಮತ್ತೆ ಅದ್ರ ಮೇಲೆ ಏನೂ ಹೇಳಂಗಿಲ್ಲ. ಡೆಲ್ಲಿಗೆ ಏನಾದ್ರು ಕರೀತೀರಾ ಸರ್? ಕರಿತೀರಿ ಸರ್? ಸಿಎಂ ಅವರು ಅದೇ ಹೇಳಿದ್ದಾರೆ ಸರ್, ಹೈಕಮಾಂಡ್ ನಮಗೆ ಫೈನಲ್ ಆಗಿ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಅದ್ರ ಬಗ್ಗೆ ಏನು ಮಾತಾಡಲ್ಲ, ನಾನು ನಿನ್ನೆ ಹೇಳಿದ್ದೀನಿ, ಮತ್ತೆ ಅದ್ರ ಮೇಲೆ ಏನೂ ಹೇಳಂಗಿಲ್ಲ. ಡೆಲ್ಲಿಗೆ ಏನಾದ್ರು ಇನ್ನು ಈ ಲೋಕಲ್ನಿಂದಲೇ ಶುರುವಾದಂಥ ಸಮಸ್ಯೆ ಇದು, ಲೋಕಲ್ನವರೇ ಸಮಸ್ಯೆ ಬಗೆಹರಿಸ್ಕೋಬೇಕು ಅನ್ನುವಂಥ ಮಾತನ್ನು ಖರ್ಗೆ ಹೇಳಿದರು. ನಾವು ಮಾಡಿದ್ದಲ್ಲ ಇದು ಗೊಂದಲವನ್ನು, ಲೋಕಲ್ ನಾಯಕರು ಮಾಡಿರೋದು. ಹಾಗಾಗಿ ಅವರೇ ಬಗೆಹರಿಸಬೇಕು. ಈಗ ಹೈಕಮಾಂಡ್ ನಾಯಕರೇ ಹಿಂಗೆ ಅಂದುಬಿಟ್ರೆ ಗತಿ ಏನು? ಇನ್ನು ಅದಕ್ಕೆ CM ಹೇಳಿದ್ದಾರೆ, ಆಯ್ತಾಯ್ತು ಹಾಗಾದರೆ ಹೈಕಮಾಂಡೇ ನಿರ್ಧಾರ ಮಾಡಲಿ ಬಿಡಿ ಅಂತ. ಹಾಗಾದ್ರೆ ಇಲ್ಲಿ ಹೈಕಮಾಂಡ್ ಯಾರು? ರಾಹುಲ್ ಗಾಂಧಿಯವರು ನಿರ್ಧಾರ ಮಾಡಲಿ ಅಂತಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ಮಾಡಿದ್ದೇನೆ ಗೊಂದಲ, ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ, ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದರ
ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾವು ನೋಡ್ತಾ ಇದ್ದೀವಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು ಇದು ನಮ್ಮಿಂದ ಶುರುವಾದಂಥ ಸಮಸ್ಯೆ ಅಲ್ಲ, ಇದು ಲೋಕಲ್ ಸಮಸ್ಯೆ, ಲೋಕಲ್ನವರೇ ಬಗೆಹರಿಸ್ಕೋಬೇಕು ಅಂತ. ಎಲ್ಲಾದರೂ ಲೋಕಲಲ್ಲಿ ಬಗೆಹರಿದಿರುವಂಥ ಉದಾಹರಣೆಗಳಿದೆಯಾ? ರಾಜಸ್ಥಾನದಲ್ಲಿ ಇವರೆಲ್ಲರೂ ಕೂಡ ಹರಸಾಹಸ ಮಾಡಿಬಿಟ್ರು ಸರಿ ಮಾಡೋಕ್ಕೆ. ಸರಿ ಆಯಿತಾ? ಕೊನೆಗೇನಂದ್ರೆ ರಾಜ್ಯವನ್ನೇ ಕಳ್ಕೋಬೇಕಾಯ್ತು. ಈಗ ಇವರು ಈ ಲೋಕಲಲ್ಲೇ ಆಗಬೇಕು ಅಂತಂದರೆ ಆಗೋದು ಹೇಗೆ? ಇನ್ನು ಮತ್ತೊಂದು ಸರಿ ನಿನ್ನೆ ಅವರು ಪುನರುಚ್ಚಾರ ಮಾಡಿದ್ದಾರೆ, ಹೇಳೋದನ್ನೆಲ್ಲ ನಾನು ಹೇಳಾಗಿದೆ, ಇನ್ನು ಹೇಳುವಂಥದ್ದು ಏನೂ ಇಲ್ಲ ಅಂತ. ನೋಡಿ, ಇದಕ್ಕೆ ತಕ್ಕ ಹಾಗೆ ಸಿದ್ದರಾಮಯ್ಯನವರು ಹೇಳಿರುವಂಥ ಮಾತು ಆಯಿತು, ರಾಹುಲ್ ಗಾಂಧಿಯವರೇ ಇದನ್ನು ಬಗೆಹರಿಸಲಿ ಅಂತ. ಇನ್ನು ಇದೆಲ್ಲದರ ಜೊತೆಗೆ CWC ಮೀಟಿಂಗಿಗೂ ಕೂಡ ಇವ್ರನ್ನ ದೂರ ಇಟ್ಟು, ಅಂದರೆ ಸುಮ್ಮನೆ ಗೊಂದಲಗಳಾಗಬಾರ್ದು, ತಪ್ಪು ಸಂದೇಶ ರವಾನೆ ಆಗಬಾರ್ದು ಅಂತ ದೂರ ಇಟ್ಟು ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಏನು ನಡೀತಾ ಇದೆ ರಾಹುಲ್? ರಂಗನಾಥ್, ಮೊದಲನೇದಾಗಿ CWCಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ನೇರ ಸದಸ್ಯರಲ್ಲ. ಅವರು ಸಹಜವಾಗಿಯೇ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ದೊಡ್ಡ ರಾಜ್ಯಗಳಿದ್ದಂಥ ಸಂದರ್ಭದಲ್ಲಿ ಅವರನ್ನು ವಿಶೇಷವಾಗಿ ಒಂದು ಆಹ್ವಾನ ಕೊಡುವಂಥ ಪದ್ಧತಿ ಮೊದಲಿಂದಲೂ ಕೂಡ CWCಲಿ ನಡ್ಕೊಂಡ್ಬಂದಿದೆ. ಇವತ್ತಿನ ಸನ್ನಿವೇಶವನ್ನು ನೋಡ್ತಾ ಇದ್ರೆ, ಈಗ CWC ಸಭೆ 27ನೇ ತಾರೀಕು ನಡೀಬೇಕಾಗಿದೆ, ಡಿಸೆಂಬರ್ 27ಕ್ಕೆ ನಿಗದಿಯಾಗಿದೆ. ರಾಹುಲ್ ಗಾಂಧಿ ಆದಿಯಾಗಿ, ಸೋನಿಯಾ ಗಾಂಧಿ ಆದಿಯಾಗಿ ಬಹುತೇಕ ಎಲ್ಲ ಕಾಂಗ್ರೆಸ್ನ ವರಿಷ್ಠ ನಾಯಕತ್ವ ದೆಹಲಿಯಲ್ಲಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಅದರಲ್ಲೂ CWC ಸಭೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿನ ಕರೆದಿದ್ದೇ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ನಾಯಕತ್ವದ ವಿಚಾರ ಮತ್ತೆ ಮುನ್ನೆಲೆಗೆ ಬರುತ್ತೆ, ಕುರ್ಚಿ ವಿಚಾರ ಮತ್ತೆ ಮುನ್ನೆಲೆಗೆ ಬರುತ್ತೆ. ಹೀಗಾಗಿ ಒಂದು ಬಾಹ್ಯವಾಗಿ ಒಂದು ರಾಜಕೀಯ ಒತ್ತಡ, ಜೊತೆಗೆ ಈಗಾಗಲೇ ಸ್ಥಳೀಯ ನಾಯಕತ್ವದ ಜೊತೆಗೆ ದೆಹಲಿಯಲ್ಲೂ ಕೂಡ, ದೆಹಲಿ ನಾಯಕತ್ವದ ಮೇಲೂ ಕೂಡ ಒಂದು ಒತ್ತಡದ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ. ಈಗಾಗಲೇ ನೋಡಿದ್ದೀವಿ, ಅನೇಕ ಶಾಸಕರು ದೆಹಲಿಗೆ ತೆರಳಿದ್ರು, ನಾಯಕರನ್ನ ಭೇಟಿಯಾಗುವಂಥ ಪ್ರಯತ್ನ ಪಟ್ಟರು, ಜೊತೆಗೆ ಒಂದು ಹೈ ಡ್ರಾಮಾ ಕ್ರಿಯೇಟ್ ಆಗಿತ್ತು. ಈ ಎಲ್ಲ ಕಾರಣಗಳಿಗೋಸ್ಕರ, ಅಂದರೆ ರಾಜ್ಯದ ರಾಜಕೀಯದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದರೆ, ಈ ಎಲ್ಲ ಕಾರಣಗಳಿಗೋಸ್ಕರ ಇಂಥ ಒಂದು ಹೈಡ್ರಾಮಾವನ್ನು ಅವಾಯ್ಡ್ ಮಾಡೋ ನಿಟ್ಟಿನಲ್ಲಿ, ಅಥವಾ ಒಂದು ರಾಜಕೀಯ ವಾತಾವರಣ ಅಥವಾ ರಾಜಕೀಯ ಒತ್ತಡದ ವಾತಾವರಣ ಇದೆ, ಒತ್ತಡದ ವಾತಾವರಣ ಸೃಷ್ಟಿ ಮಾಡುವಂಥ ಒಂದು ಸಂದರ್ಭ ಉಂಟಾಗೋದನ್ನು ಅವಾಯ್ಡ್ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರಕ್ಕೆ ಬರಲಾಗ್ತಾ ಇದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದುವರೆಗೂ ಕೂಡ ಅಧಿಕೃತವಾಗಿ ಎಲ್ಲೂ ಕೂಡ ಮೆಸೇಜ್ ಪಾಸ್ ಆಗಿಲ್ಲ. ಆದರೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ, ದೆಹಲಿ ಮೂಲಗಳಿಂದ ಬರ್ತಾ ಇರುವಂಥ ಇನ್ಫಾರ್ಮೇಷನ್ಸ್ಗಳ ಪ್ರಕಾರ ಸದ್ಯದ ಮಟ್ಟಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನಾಳೆ ನಡೆಯುವಂಥ, ಅಂದರೆ 27ನೇ ತಾರೀಕು ನಡೆಯುವಂಥ ಒಂದು CWC ಸಭೆಗೆ ಒಂದು ಆಹ್ವಾನ ಇರಲ್ಲ, ತಕ್ಕ ಮಟ್ಟಿಗೆ ಅವಾಯ್ಡ್ ಮಾಡಲಾಗುತ್ತೆ ಅಂತ. ಇದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದೆ. ಒಮ್ಮೆ ಈ ರೀತಿಯಂಥ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳು ಶುರುವಾದರೆ, ಅಥವಾ ರಾಜಕೀಯವಾಗಿ ನಿರ್ಧಾರ ಮಾಡಲೇಬೇಕು ಅಥವಾ ಒಂದು ಒತ್ತಡದ ಸನ್ನಿವೇಶ ಕ್ರಿಯೇಟ್ ಆದರೆ, ಖಂಡಿತವಾಗಲೂ ಹೈಕಮಾಂಡ್ ಕೂಡ ಒತ್ತಡದಲ್ಲಿ ಸಿಗುತ್ತೆ. ಇವತ್ತಿನ ದಿನದಲ್ಲಿ ಹೈಕಮಾಂಡ್ನ ನಡೆಯನ್ನು ನೋಡ್ತಾ ಇದ್ರೆ ತಣ್ಣೀರನ್ನು ತಣಿಸಿಕೊಡುವಂಥ ಒಂದು ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಹೀಗಾಗಿ ಯಾವುದೇ ಆತುರದ ನಿರ್ಧಾರವನ್ನು ಮಾಡ್ತಾ ಇಲ್ಲ, ಸಹಜವಾಗಿ ಈ ವಿಳಂಬ ನೀತಿಯನ್ನು ಮಾಡ್ತಾ ಇದೆ. ಈ ವಿಳಂಬ ನೀತಿ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ, ಯಾವಾಗ ಫಲ ಕೊಡುತ್ತೆ, ಅದೆಲ್ಲ ಬೇರೆ ವಿಚಾರ. ಸದ್ಯದ ಮಟ್ಟಿಗೆ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂಥ ಒಂದು ತಂತ್ರಗಾರಿಕೆಯನ್ನು ಹೈಕಮಾಂಡ್ ನಾಯಕರು ಕೂಡ ಮಾಡ್ತಿದ್ದಾರೆ. ಯಾಕೆಂದರೆ ಒಂದು ಸಣ್ಣ ನಿರ್ಧಾರ ರಾಜ್ಯವನ್ನೇ ಕಳೆದುಕೊಳ್ಳುವಂಥ, ಅಧಿಕಾರವನ್ನೇ ಕಳೆದುಕೊಳ್ಳುವಂಥ ಸನ್ನಿವೇಶ ಕಡೆ ಮಾಡಿಕೊಡ್ಬೋದು. ಹೀಗಾಗಿ ಈ ಎಲ್ಲ ಕಾರಣಗಳಿಗೋಸ್ಕರ ರಂಗನಾಥ್, CWC ಸಭೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಕರೆದೇ ಇರುವಂಥ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಆದರೆ ಹಿಂದಿನ ಎಲ್ಲ CWC ಮೀಟಿಂಗ್ಗಳಿಗೂ ಕೂಡ ಇವರನ್ನು ಬಿಟ್ಟು ಮಾಡಿಲ್ಲ, ಇದು ಭಾಳ ಗಮನಿಸಬೇಕಾದಂಥ ಸಂಗತಿ.